ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ವ್ಯಾಸರಾಜರ ತರುವಾಯ ಖ್ಯಾತಿಯನ್ನು ಗಳಿಸಿದಂತಹ ಮಹಾನುಭಾವರು ಅಂದರೆ ರಾಮಚಂದ್ರ ತೀರ್ಥರು. ರಾಮಚಂದ್ರ ತೀರ್ಥರು ಆಂಧ್ರದ ತೆಲುಗು ಬ್ರಾಹ್ಮಣರು, ಅಸಾಧಾರಣ ಪಾಂಡಿತ್ಯವನ್ನು ಹೊಂದಿದಂತಹ ಚತುಶಾಸ್ತ್ರ ಪಂಡಿತರು, ಸಂಪ್ರದಾಯ ಪ್ರವರ್ತಕರು ಅಂತ ಪ್ರಸಿದ್ಧರಾಗಿದ್ದಾರೆ. ಇವರ ಜನ್ಮಸ್ಥಳ ಕಂಬಾಳೂರಾದ್ದರಿಂದ ಕಂಬಾಳೂರು ರಾಮಚಂದ್ರ ತೀರ್ಥರಂದರೆ ವಿಖ್ಯಾತರಾಗಿದ್ದಾರೆ. ಇಂತಹ ರಾಮಚಂದ್ರ ತೀರ್ಥರಿಂದ ಮಹಾಸಂಸ್ಥಾನದಲ್ಲಿ ನೇಮಿಸಲ್ಪಟ್ಟವರು, ವಾದಿ ಮತ್ತೇಭ ಕೇಸರಿ ಅಂತ ಅನಿಸ್ಕೊಂಡವರು ಲಕ್ಷ್ಮೀ ವಲ್ಲಭ ತೀರ್ಥರು. ಅವರ ನಂತರ ಅವರ ಶಿಷ್ಯರಾಗಿ ಬಂದವರು ಲಕ್ಷ್ಮೀನಾಥ ತೀರ್ಥರು. ಆ ಲಕ್ಷ್ಮೀನಾಥ ತೀರ್ಥರ ಶಿಷ್ಯರು ಲಕ್ಷ್ಮೀನಾರಾಯಣ ತೀರ್ಥರು. ಅಂತಹ ಲಕ್ಷ್ಮೀನಾರಾಯಣ ತೀರ್ಥರ ಕರಕಮಲ ಸಂಜಾತರಾಗಿರತಕ್ಕಂಥವರು ರಘುನಾಥ ತೀರ್ಥರು. ಸರ್ವಂ ಸಹೇಶಾನ ಸಭಾಸುಚಿತವಾದಿರಾಟ್ ಸರ್ವದಾ ಸರ್ವದೋಭೂಯಾತ್ ರಘುನಾಥ ಮುನೀಶ್ವರ. ವ್ಯಾಸರಾಜರ ನಂತರ ಆ ದಿವ್ಯ ಪರಂಪರೆಯಲ್ಲಿ ಒಂದು ಅಭೂತಪೂರ್ವ ಸಾಧನೆಯನ್ನು ಮಾಡಿದವರು ರಘುನಾಥ ತೀರ್ಥರು. ಶ್ರೀ ವ್ಯಾಸರಾಜರೇ ಸ್ವತಃ ನುಡಿದ ಹಾಗೆ ದಶಮೋ ಮತ್ಸಮೋ ಭವೇತ್ ಎಂಬ ಮಾತನ್ನು ಸಾಕ್ಷಾತ್ಕರಿಸಿದಂತಹ ಮಹಾನುಭಾವರು ಲಕ್ಷ್ಮೀನಾರಾಯಣ ತೀರ್ಥರ ಕರಕಮಲ ಸಂಜಾತರಾಗಿರತಕ್ಕಂತಹ ರಘುನಾಥ ತೀರ್ಥರು ಈ ದಿವ್ಯಪೀಠವನ್ನು ಅಲಂಕರಿಸಿ 55 ವರ್ಷಗಳ ಕಾಲ ಪಾಠ ಪ್ರವಚನ, ಗ್ರಂಥ ರಚನೆ, ವಾದಿ ನಿಗ್ರಹ, ಗೋಪಾಲಕೃಷ್ಣ ದಿವ್ಯ ಅರ್ಚನೆ ಇವುಗಳ ಮೂಲಕವಾಗಿ ಸಂಸ್ಥಾನದ ಕೀರ್ತಿಯನ್ನು ಎತ್ತಿ ಹಿಡಿದಂತಹ ಮಹನೀಯರು. ವ್ಯಾಸರಾಜರು ಬರೆದಿರ್ತಕ್ಕಂತಹ ತತ್ವಪ್ರಕಾಶಿಕಾ ಗ್ರಂಥದ ಚಂದ್ರಿಕಾ ಟಿಪ್ಪಣಿ ಏನಿದೆ ಅದರ ಶಿಷ್ಟ ಭಾಗಕ್ಕೆ ಮೊದಲು 2 ಅಧ್ಯಾಯಗಳಿಗೆ ವ್ಯಾಸರಾಜರು ಚಂದ್ರಿಕೆಯನ್ನು ರಚನೆ ಮಾಡಿದ್ದಾರೆ. ಇನ್ನು ಉಳಿದ 2 ಅಧ್ಯಾಯಗಳಿಗೆ ವಿದ್ವತ್ಪೂರ್ಣವಾಗಿರತಕ್ಕಂತಹ ಶಿಷ್ಟ ತಾತ್ಪರ್ಯ ಚಂದ್ರಿಕಾ ಎಂಬ ವ್ಯಾಖ್ಯಾನವನ್ನು ರಚಿಸುವ ಮೂಲಕವಾಗಿ ಶೇಷಚಂದ್ರಿಕಾಚಾರ್ಯರೆಂದೇ ಪ್ರಸಿದ್ಧರಾಗಿದ್ದಾರೆ. ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಬೃಹತಿ ಸಹಸ್ರ ಮಂತ್ರಗಳಿಗೆ ಇವರು ಟಿಪ್ಪಣಿ ಬರೆದಿದ್ದಾರೆ. ಹಾಗೆಯೇ ತಂತುಸಾರ ಸಂಗ್ರಹ ಗ್ರಂಥಕ್ಕೆ ತತ್ವಕಣಿಕಾ ಎಂಬ ವ್ಯಾಖ್ಯಾನ ಬರೆದಿದ್ದಾರೆ. ಗಂಗಾಸ್ತು ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇವರ ಕಾಲದಲ್ಲಿ ಸಾಕಷ್ಟು ಗ್ರಾಮಗಳನ್ನು, ಭೂಮಿಗಳನ್ನು ಮಠಕ್ಕೆ ಸೇರಿಸಿ ಮಠದ ಸಂಪತ್ತನ್ನು ಹೆಚ್ಚಿಸಿದ್ದಾರೆ. ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ಪವಿತ್ರ ಸಂಗಮವಾಗಿರತಕ್ಕಂತಹ ತ್ರಿವೇಣಿ ಸಂಗಮ, ಅಲ್ಲಿ ಇವರ ಭವ್ಯವಾಗಿರತಕ್ಕಂತಹ ಬೃಂದಾವನ ಇದೆ. ಈ ಶೇಷಚಂದ್ರಿಕಾ ಆಚಾರ್ಯರು ತಾತ್ಪರ್ಯ ಚಂದ್ರಿಕೆಯ ಶೇಷ ಭಾಗವನ್ನು ಪೂರೈಸಿದ್ದರಿಂದಾಗಿ ಇವರು ಶೇಷ ತಾತ್ಪರ್ಯ ಚಂದ್ರಿಕಾ ಆಚಾರ್ಯರೆಂದೇ ಪ್ರಖ್ಯಾತರಾದರು. ಇವರ ಪೂರ್ವಾಶ್ರಮದ ಚರಿತ್ರೆಯನ್ನು ಅವಲೋಕಿಸುವುದಾದರೆ ಇವರು ಶೌನಕ ಗೋತ್ರದ ಸಾತ್ವಿಕ ದಂಪತಿಗಳ ಪುತ್ರರಾಗಿ ವೆಂಕಟ ನರಸಿಂಹಾಚಾರ್ಯ ಎಂಬ ಹೆಸರಿನಿಂದ ಇದ್ದವರು. 5ನೇ ವರ್ಷದಲ್ಲಿ ಇವರಿಗೆ ಉಪನಯನ ಆಯಿತು. ಗುರುಗಳ ಮೂಲಕವಾಗಿ ಸಕಲ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಆಯಿತು. ಅಂದಿನ ಪದ್ಧತಿಯಂತೆ ಓರ್ವ ಸಾಧ್ವಿಮಣಿಯೊಂದಿಗೆ ವಿವಾಹವಾಗಿ ಗೃಹಸ್ಥರಾದರು. 35 ವರ್ಷಗಳ ಕಾಲ ಗೃಹಸ್ಥ ಧರ್ಮದಲ್ಲಿ ಇದ್ದವರು ಮುಂದೆ ಲಕ್ಷ್ಮೀನಾರಾಯಣ ತೀರ್ಥರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿ ರಘುನಾಥ ತೀರ್ಥರು ಎಂಬುದಾಗಿ ನಾಮಕರಣಗೊಂಡರು. ಲಕ್ಷ್ಮೀನಾರಾಯಣ ತೀರ್ಥರು ಒಮ್ಮೆ ಶಿಷ್ಯರಿಗೆ ಪಾಠ ಮಾಡಿ ಮುಗಿಸಿದ ಮೇಲೆ ಹೇಳಿದರಂತೆ, ನಾವು ಇದುವರೆಗೂ ಭಗವಂತನ ಆಜ್ಞಾನುಸಾರವಾಗಿ ಶ್ರೀ ಹರಿವಾಯು ಗುರುಗಳ ಸೇವೆ ಮಾಡಿದ್ದೇವೆ.
ಈ ಲೋಕದಲ್ಲಿ ಕೃತಕೃತರಾಗಿದ್ದೇವೆ. ವೇದಾಂತ ಸಾಮ್ರಾಜ್ಯದ ಆಧಿಪತ್ಯವನ್ನು ವೆಂಕಟಾಚಾರ್ಯರಿಗೆ ವಹಿಸಿ ರಘುನಾಥ ತೀರ್ಥರು ಅಂತ ನಾಮಕರಣ ಮಾಡಿದ್ದೇವೆ. ಇಂತಹ ಒಬ್ಬ ಯೋಗ್ಯ ಶಿಷ್ಯನನ್ನು ದೊರಕಿಸಿಕೊಟ್ಟಂತಹ ಗೋಪಾಲಕೃಷ್ಣನಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ನಾವೀಗ ಬದರಿಕಾಶ್ರಮಕ್ಕೆ ಹೊರಟಿದ್ದೇವೆ, ನಿಮಗೆಲ್ಲ ಶುಭವಾಗಲಿ ಅಂತ ಹೇಳಿದರಂತೆ. ಆ ಕಾಲದಲ್ಲಿ ಬದರಿ ಯಾತ್ರೆ ಬಹಳ ಕಷ್ಟ ಇತ್ತು, ವಾಹನ ಸೌಕರ್ಯ ಇಲ್ಲದಂತಹ ಕಾಲ, ಹೋದವರು ಬರ್ತಾರಿಲ್ಲೋ ಸಂಶಯ. ಆದ್ದರಿಂದ ಶಿಷ್ಯರು ಒಂದು ವೇಳೆ ಗುರುಗಳು ಬರಲಿಲ್ಲ ಅಂತಾದರೆ, ಈಗಾಗಲೇ ರಘುನಾಥ ತೀರ್ಥರಿಗೆ ಆಶ್ರಮ ಬೇರೆ ಕೊಟ್ಟಿದ್ದಾರೆ, ಒಂದು ವೇಳೆ ಬರದೇ ಹೋದರೆ ಅವರ ಆರಾಧನೆ ಯಾವಾಗ ಮಾಡಬೇಕಾಗತ್ತೆ ಅಂತ ವಿಚಾರ ಮಾಡಿದ್ದರಂತೆ. ಅದು ಗುರುಗಳಿಗೆ ಗೊತ್ತಾಯ್ತಂತೆ. ಆಗ ನಮ್ಮ ಗುರುಗಳ ಆರಾಧನೆಯ ಮರುದಿನ ಮಾಡಿ ಅಂಥೇಳಿ ಅದೃಶ್ಯರಾದರಂತೆ. ಅಂದರೆ ಲಕ್ಷ್ಮೀನಾರಾಯಣ ತೀರ್ಥ ಗುರುಗಳು ಲಕ್ಷ್ಮೀ ತೀರ್ಥರು, ಅವರ ಆರಾಧನೆ ಕಾರ್ತಿಕ ಶುಕ್ಲ ದ್ವಾದಶಿ ಬರುತ್ತೆ. ಲಕ್ಷ್ಮೀನಾರಾಯಣ ತೀರ್ಥನ ಆರಾಧನೆ ಕಾರ್ತಿಕ ಶುಕ್ಲ ತ್ರಯೋದಶಿ ಬರುತ್ತೆ. ಇಂತಹ ಲಕ್ಷ್ಮೀನಾರಾಯಣ ತೀರ್ಥರ ಕಾರ್ಯಕ್ರಮದ ಸಂಜಾತರು ರಘುನಾಥ ತೀರ್ಥರು. ಇವರು ಮಧ್ವಶಾಸ್ತ್ರ ಪ್ರವಚನ ಅಧ್ಯಾಪನಾದಿಗಳನ್ನು ನಡೆಸ್ತಾ 3 ಬಾರಿ ಬದರಿ ಕ್ಷೇತ್ರ ಸಂದರ್ಶನವನ್ನು ಮಾಡ್ತಾರೆ. ತಮ್ಮ ಸಂಸ್ಥಾನದ ಒಂದು ಆರ್ಥಿಕ ಭದ್ರತೆ ಹಾಗೂ ಬೆಳವಣಿಗೆ ಕಡೆಗೆ ಅವರು ತುಂಬ ಗಮನ ಹರಿಸ್ತಾರೆ. ಇವರ ಕಾಲದಲ್ಲಿ ಅನೇಕ ಗ್ರಾಮಗಳು ಭಕ್ತಾದಿಗಳಿಂದ ಕಾಣಿಕೆಯ ರೂಪದಲ್ಲಿ ಮಠಕ್ಕೆ ಸಲ್ತವೆ. ಇಂತಹ ರಘುನಾಥ ತೀರ್ಥರು ತಮ್ಮ 67ನೇ ವಯಸ್ಸಿನಲ್ಲಿ ಯಾತ್ರೆ ಮಾಡ್ತಾ ಜಗನ್ನಾಥಪುರಿ ಕ್ಷೇತ್ರಕ್ಕೆ ಬರ್ತಾರಂತೆ. ಅಲ್ಲಿ ತೈಸ ನಾಮಕ ಪರಮಾತ್ಮನ ಇಚ್ಛೆಯಂತೆ ತಮ್ಮ ಪೂರ್ವಾಶ್ರಮದ ಸಹೋದರನ ಮಗನಾಗಿರ್ತಕ್ಕಂತಹ ನರಸಿಂಹಾಚಾರ್ಯರಿಗೆ ನಿತ್ಯಾಶ್ರಮವನ್ನು ನೀಡುತ್ತಾರೆ. ಜಗನ್ನಾಥಪುರಿಯಲ್ಲಿ ಸೂಚನೆ ಆದ ಕಾರಣ ಇವರಿಗೆ ಜಗನ್ನಾಥ ತೀರ್ಥ ಅಂತ ನಾಮಕರಣ ಮಾಡ್ತಾರೆ. ಶ್ರೀ ಜಗನ್ನಾಥ ತೀರ್ಥರ ದಿವ್ಯ ಮಹಿಮೆಯನ್ನು ರಾಜಿಸುವ ಹೈಮ ಲಿಪಿಯಲ್ಲಿ ಬರೆಯಬೇಕು ಅಂತ ಹೇಳ್ತಾರೆ ವಿದ್ಯಾಪ್ರಸನ್ನ ತೀರ್ಥರು. ಜಗನ್ನಾಥ ತೀರ್ಥರು ಗಾಳವರ್ಷಿಗಳ ಅಂಶ ಅಂತಲೂ ಹೇಳ್ತಾರೆ. ತುರುಷ್ಕರ ಹಾವಳಿ ತುಂಬ ಇದ್ದಂತಹ ಕಾಲ ಅದು. ಆ ಕಾಲಘಟ್ಟದಲ್ಲಿ ಬಹಳ ಕಷ್ಟ ಇತ್ತು ಸಂಸ್ಥಾನಗಳನ್ನು ಉಳಿಸ್ಕೊಳ್ಳುವಂಥದ್ದು. ನಮ್ಮ ಸಂಸ್ಥಾನದ ದೇವರುಗಳನ್ನು ಪೂಜಿಸಲು ಆಗದೇ ಇದ್ದಂತಹ ಕಾಲ ಅದು. ಅಂತಹ ಕಾಲದಲ್ಲಿ ತುರುಷ್ಕರು ಬಂದಾಗ ದೇವರ ಪೆಟ್ಟಿಗೆಯನ್ನು ತಮ್ಮ ಕಂಕುಳದಿಟ್ಟುಕೊಂಡು ಕಾವೇರಿಯ ತುಂಬ ಪ್ರವಾಹಕ್ಕೆ ಹಾರಿ ಈಜಿಕೊಂಡು ದಡಕ್ಕೆ ಬರ್ತಾರೆ. ಆದರೂ ತುರುಷ್ಕರ ಖಡ್ಗದ ಹೊಡೆತ ಬಿದ್ದು ಎಡಗೈಗೆ ಘಾತವಾಗ್ತದೆ. ಎಡತೋಳಿಗೆ ಶಸ್ತ್ರಾಘಾತವಾಗಿದೆ. ಆದ ಕಾರಣ ಸಂಸ್ಥಾನ ಪೂಜೆ ತಾನು ಯೋಗ್ಯನಲ್ಲ ಅಂತ ಹೇಳಿ ಎಲ್ಲವನ್ನ ತನ್ನ ಗುರುಗಳಾಗಿರ್ತಕ್ಕಂತಹ ಶೇಷಚಂದ್ರಿಕಾಚಾರ್ಯರಿಗೆ ಸಮರ್ಪಿಸಿಬಿಡ್ತಾರೆ. ಜ್ಞಾನ ಕಾರ್ಯಕ್ಕಾಗಿ ಶ್ರೀಹರಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂಥೇಳಿ ಸಂಸ್ಥಾನದ ಪೂಜಾದಿ ಕೈಕರ್ಯಗಳನ್ನು ಬಿಟ್ಟು ರಾತ್ರಿಯೆಲ್ಲ ಕುಳಿತುಕೊಂಡು ಆ ತರಗೆಲೆಗಳ ಬೆಂಕಿಯಲ್ಲಿ ಆಚಾರ್ಯರ ಭಾಷ್ಯಕ್ಕೆ ಟಿಪ್ಪಣಿಯನ್ನು ಬರೀತಾರೆ. ಭಾಷ್ಯ ದೀಪಿಕಾ ಸೂತ್ರ ದೀಪಿಕಾ ಎಂಬ ಗ್ರಂಥ ರಚನೆ ಮಾಡ್ತಾರೆ. ಹಾಗೆ ಗ್ರಂಥ ರಚನೆ ಮಾಡ್ತಾ ಕೈ ನೋವಿನಿಂದ ಜಗನ್ನಾಥ ತೀರ್ಥರು ಮಲಗಿದ್ದಾಗ ಶೇಷಚಂದ್ರಿಕಾಚಾರ್ಯರು ಬಂದು ಅವಲೋಕನ ಮಾಡ್ತಾರೆ. ಇಂಥ ಒಂದು ದಿವ್ಯವಾದ ಭಾಷ್ಯಕ್ಕೆ ವ್ಯಾಖ್ಯಾನ ರಚಿಸಿರ್ತಕ್ಕಂತಹ ಇವರಲ್ಲಿ ಶಸ್ತ್ರಘಾತವಾದರೂ ಕೂಡ ಏನು ತೊಂದರೆ ಇಲ್ಲ ಅಂತ ಸಂಸ್ಥಾನವನ್ನು ನೀವೇ ನಡೆಸಬೇಕು ಅಂತ ಅವರಿಗೆ ಅಪ್ಪಣೆ ಮಾಡ್ತಾರೆ. ಅವರಿಗೆ ಭಾಷ್ಯ ದೀಪಿಕಾ ಆಚಾರ್ಯ ಅಂತ ಬಿರುದು ನೀಡುತ್ತಾರೆ. ಮತ್ತೊಮ್ಮೆ ಇವರು ಮಾವಿನ ಮರದ ಕೆಳಗೆ ದೇವ್ರ ಪೂಜೆ ಮಾಡ್ತಾ ಇದ್ದಾಗ ಮ್ಲೇಂಛರು ಒಂದು ದಾಳಿ ಮಾಡ್ತಾರೆ. ಆಗ ಆ ಮರದಿಂದಲೇ ನರಸಿಂಹದೇವರು ಪ್ರಕಟರಾಗಿ ಆ ಮ್ಲೇಂಛರನ್ನು ಓಡಿಸಿಬಿಡ್ತಾರೆ, ಕೆಲವರನ್ನ ಸಂಹಾರ ಮಾಡ್ತಾರೆ. ಇದನ್ನು ಭಾಷ್ಯ ದೀಪಿಕಾ ಗ್ರಂಥದ ಮಂಗಳ ಶ್ಲೋಕದಲ್ಲಿ ಸೂಚಿಸಿದ್ದಾರೆ. ಇಂತಹ ಮಹಾಮಹಿಮರನ್ನು ಶಿಷ್ಯರನ್ನಾಗಿ ಪಡೆದವರು ಶೇಷಚಂದ್ರಿಕಾಚಾರ್ಯರು. ಹೀಗೆ ಶೇಷಚಂದ್ರಿಕಾಚಾರ್ಯರು 114 ವರ್ಷಗಳ ತುಂಬು ಸಾರ್ಥಕ ಜೀವನ ನಡೆಸಿ ತ್ರಿಮುಕುಟ ಕ್ಷೇತ್ರ ತಿರುಮುಕೂಡು ಅಲ್ಲಿಗೆ ಆಗಮಿಸ್ತಾರೆ. ಕಾವೇರಿ ಕಪಿಲ ಸಂಗಮ ಬ್ರಹ್ಮಾಶ್ವತ್ಥದ ಬಳಿ ಹೋಗಲಿಕ್ಕೆ ಹೇಳ್ತಾರೆ. ಆಷಾಢ ಶುಕ್ಲ ತೃತೀಯ ಅಲ್ಲಿಗೆ ಬಂದು ಸಂಗಮ ಸ್ನಾನವನ್ನು ಮಾಡಿ ಶಿಷ್ಯರಿಗೆ ಚರಮೋಪದೇಶವನ್ನು ನೀಡ್ತಾರೆ. ಬೃಂದಾವನ ಸಿದ್ಧ ಮಾಡಲಿಕ್ಕೆ ಹೇಳ್ತಾರೆ. ಚತುರ್ಥಿ ದಿನ ಆ ಬ್ರಹ್ಮಾಶ್ವತ್ಥದ ನೆರಳಿನಲ್ಲಿ
ಕುಳಿತುಕೊಂಡು ಜಪಮಾಲೆಯನ್ನು ಹಿಡಿದುಕೊಂಡು ಕೃಷ್ಣವಂತ ಜಪ ಮಾಡ್ತಾ ಇರಬೇಕಾದ್ರೆ ಅವರ ಬ್ರಹ್ಮರಂಧ್ರ ಸ್ಫೋಟವಾಗ್ತದೆ. ಇವರ ಬೃಂದಾವನ ಅಶ್ವತ್ಥ ನಾರಾಯಣನ ಆ ಪವಿತ್ರ ಸ್ಥಳದಲ್ಲಿ ಈಗಲೂ ಕೂಡ ರಾರಾಜಮಾನವಾಗಿದೆ. ಶೇಷಚಂದ್ರಿಕಾಚಾರ್ಯ ಬೃಂದಾವನದ ಮೇಲೆ ಬ್ರಹ್ಮಾಶ್ವತ್ಥ ಇದೆ. ಅದು ವ್ಯಾಸರಾಜ ಸಂಪ್ರದಾಯ ರೀತ್ಯ ಹಸಿರು ಛತ್ರಿಯಾಗಿದೆ. ಶಾಂತಿ ನಿಕೇತನವು, ಈ ಸ್ಥಾನವು ಶಾಂತಿ ನಿಕೇತನವು ಎಂಬುದಾಗಿ ಪ್ರಸನ್ನ ತೀರ್ಥ ಹೇಳ್ತಾರೆ. ಶಾಂತಿ ಸದನ ಫಲಗಳು ಪಡೆಯಲು 3 ಮಹಾನದಿ ಸೇರುವ ಸ್ಥಳಗಳ ಮೀರಿದ ಮಹಿಮೆ ಇದೆ ಈ ಸ್ಥಳದಲ್ಲಿ. ಅಂಜಿಕೆ ಇಲ್ಲವೋ, ನಂಜುಗಳಿಲ್ಲವೋ, ಗುಂಜ ನರಹರಿಯ ಈ ಕ್ಷೇತ್ರವು ಶೇಷಚಂದ್ರಿಕಾಚಾರ್ಯರೆಂಬ ಜ್ಞಾನಕೋಶದ ದಯೆ ಪಡೆದ ಈ ಸ್ಥಾನ ನರಳುವ ಜನರಿಗೆ ನೆರಳು ಕೊಡುವ ದಿವ್ಯ ತರುವಿನ ಮಧ್ಯದಲ್ಲಿ ಪ್ರಸನ್ನನ ಎಂಬುದಾಗಿ ಪ್ರಸನ್ನ ತೀರ್ಥರು ಕೊಂಡಾಡ್ತಾರೆ. ಇಂತಹ ಶೇಷಚಂದ್ರಿಕಾಚಾರ್ಯರು ಆಷಾಢ ಶುಕ್ಲ ಚತುರ್ಥಿ ದಿನ ಗುರುವಾರ ಬೃಂದಾವನಸ್ಥರಾಗ್ತಾರೆ. ಅಂತಹ ಶೇಷಚಂದ್ರಿಕಾಚಾರ್ಯರ ಆರಾಧನೆ ಇದೇ ಆಷಾಢ ಶುಕ್ಲ ಚತುರ್ಥಿ ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಶೇಷಚಂದ್ರಿಕಾಚಾರ್ಯರ ಒಂದು ಸ್ಮರಣೆ, ಅವರ ದ್ವೈತ ವೇದಾಂತ ವಾಂಗ್ಮಯಕ್ಕೆ ಅವರು ನೀಡಿದಂತಹ ಕೊಡುಗೆಯನ್ನು ಸ್ಮರಣೆ ಮಾಡಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ.